ಬ್ರೇಕ್ ನಂತರ ನಿಮ್ಮ ತೀರ್ಪಿಗೆ ಮತ್ತೆ ಸ್ವಾಗತ. ಹಾಗೆಯೇ ಈ ಒಂದು ಕಾಂಗ್ರೆಸ್ನ ಗೆಲುವಿನ ಸಂದರ್ಭದಲ್ಲಿನೇ ಕಾಂಗ್ರೆಸ್ನ ಪರವಾಗಿ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ದಂತಹ ಚಿತ್ರನಟಿ ರಮ್ಯಾ, ಹಾಗೆಯೇ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕ್ಕೆ ಕೂಡ ಆಗಿದ್ದಂತಹ ರಮ್ಯಾ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಮೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನು ನೋಡೋಣ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಬಹುತೇಕ ಖಚಿತ ಆಗಿದೆ ಮತ್ತು ಇನ್ನು ಕೆಲವೇ ದಿವಸಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಸರ್ಕಾರವನ್ನು ರಚಿಸ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ರಚನೆ ಹಿಂದೆ ಬಹಳಷ್ಟು ಜನ ಪಾತ್ರ ಇದೆ, ಅದರಲ್ಲಿ ರಮ್ಯಾ ಅವರ ಪಾತ್ರ ಕೂಡ ಒಂದು. ಹೀಗಾಗಿ ರಮ್ಯಾ ಅವರೇ ಇವತ್ತು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ರಮ್ಯಾ ಅವರು ಈ ಬಗ್ಗೆ ಉತ್ತರವನ್ನು ಕೊಡಬೇಕು. ರಮ್ಯಾ ಅವರೇ, ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ನಿಮ್ಮ ಪಾತ್ರನೂ ಇದೆ. ನಿಮ್ಮ ಪಾತ್ರ ಎಷ್ಟಿದೆ ಅಂತೀರಾ? ನಮ್ಮ ಪಾತ್ರ ಏನೇ ಇದ್ರೂ ಪ್ರಚಾರದಲ್ಲಿತ್ತು. ಆಮೇಲೆ ಜನರಿಗೆ ಚುನಾವಣೆ ಬಗ್ಗೆ ಹೇಳೋದು, ಯಾಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ, ಮತ್ತೆ ಕಾಂಗ್ರೆಸ್ ಬಂದು ಎಲ್ಲ ಜಾತಿಯ ಪಕ್ಷ, ಸೊ ಅದು ತುಂಬ ಮುಖ್ಯ. ಇವತ್ತಿನ ಯುವಕರು ಬಂದು ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕೂಡಿ ಬಾಳ್ಬೇಕು, ಅದೇ ಮುಖ್ಯ. ಆವಾಗಲೇ ನಮ್ಮ ದೇಶನೂ ಬೆಳೆಯೋದು. ಸೊ ಹಾಗಾಗಿ ಅದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಿ. ಮತ ನೀಡೋದು ಎಲ್ರದ್ದು ಹಕ್ಕು, ನಾನು ಕೂಡ ಮಾಡಿದ್ದೀನಿ. ಸೊ ಕಾಂಗ್ರೆಸ್ ಇವತ್ತು ಗೆದ್ದಿದೆ, ತುಂಬ ಖುಷಿ ಆಗ್ತಾ ಇದೆ. ಈಗ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಮೊದಲು ನೀವು ಜನಕ್ಕೆ ಬಹಳಷ್ಟು ಆಶ್ವಾಸನೆಗಳನ್ನ ಕೊಟ್ಟಿರ್ತೀರಾ. ಸೊ ನೀವು ಕಾಂಗ್ರೆಸ್ಗೆ ಏನಾದರೂ ಅಜೆಂಡಾ ಸೆಟ್ ಮಾಡ್ತಾ ಇದ್ದೀರಾ? ಇಂಥ ಕೆಲಸಗಳು ನೀವು ಮಾಡಬೇಕು. ನೋಡಿ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಬಿಕಾಸ್ ನಾನು ಏನೇ ಇದ್ರು ಐ ಆಮ್ ಸ್ಟಿಲ್ ಯೂತ್ ಕಾಂಗ್ರೆಸ್ ಮೆಂಬರ್. ನಮ್ಮ ಹಿರಿಯರು ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಲೀಡರ್ಸ್ ಎಲ್ಲ ಇದ್ದಾರೆ. ಅವ್ರು ಬಂದು ಖಂಡಿತವಾಗ್ಲೂ ಎಜೆಂಡಾ ಹಾಕ್ತಾರೆ. ಐ ಥಿಂಕ್ ಕೀ ಇಶ್ಯೂಸ್ ಬಂದು ನೀರು, ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಇಲೆಕ್ಟ್ರಿಸಿಟಿ, ಆಮೇಲೆ ರೂರಲ್ ಏರಿಯಾಸ್ನ ಅಲ್ಲಿ ಡೆವಲಪ್ಮೆಂಟ್ ಎಲ್ಲ ನಡಿಬೇಕು. ಖಂಡಿತವಾಗ್ಲೂ ಅವ್ರ ಅಜೆಂಡಾಸ್ ಹಾಕ್ತಾರೆ. ನಾವೆಲ್ಲರೂ ನೋಡಿದ್ದೀವಿ, ವೀರಪ್ಪ ಮೊಯ್ಲಿ ಸರ್, ಎಸ್ ಎಂ ಕೃಷ್ಣ ಅವರು ಮತ್ತು ಧರಮ್ ಸಿಂಗ್ ಅವರು CM ಇದ್ದಾಗ ಎಷ್ಟು ಒಳ್ಳೊಳ್ಳೆ ಕೆಲಸಗಳು ನಡೀತಂತ ಕರ್ನಾಟಕದಲ್ಲಿ. ಸೊ ಖಂಡಿತವಾಗ್ಲೂ ಈ ಬಾರಿ ಕೂಡ ಕಾಂಗ್ರೆಸ್ ಬಂದರೆ ಒಳ್ಳೆ ಗವರ್ನೆನ್ಸ್ ಇದ್ದೇ ಇರುತ್ತೆ. ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರದಿರೋದಕ್ಕೆ ಕಾರಣ ಭ್ರಷ್ಟಾಚಾರ ಅನ್ನೋದು ಒಂದು ಅಂಶ ಇದೆ. ಸೊ ಈಗ ಈ ಭ್ರಷ್ಟಾಚಾರ ಅನ್ನೋ ಅಂಶದ ಬಗ್ಗೆ ನೀವು ಕಾಂಗ್ರೆಸ್ಗೆ ಏನಾದರೂ ಸಲಹೆ ಕೊಡೋದಕ್ಕೆ ಇಷ್ಟ? ನೋಡಿ, ಕಾಂಗ್ರೆಸ್ ಗೆದ್ದಿರೋದು ಬರೀ BJPಯವರ ಭ್ರಷ್ಟಾಚಾರದಿಂದ ಅಲ್ಲ. ಯಾಕಂದರೆ ಕಾಂಗ್ರೆಸ್ ಬಂದು ಸೆಕ್ಯುಲರ್ ಪಾರ್ಟಿ, ಎಲ್ಲ ಜಾತಿಯ ಪಕ್ಷ, ಅದು ತುಂಬ ಮುಖ್ಯವಾದದ್ದು ನಮ್ಗೆಲ್ರಿಗೂ. ಎಸ್ಪೆಷಲಿ ಕರ್ನಾಟಕ ಜನರು ಅದರಲ್ಲೆಲ್ಲ ಬಿಲೀವ್ ಮಾಡೋದಿಲ್ಲ. ಇನ್ನೊಂದು ಏನಂದರೆ ಹಿಸ್ಟ್ರಿ ಇದೆ, ಪ್ರೂಫ್ ಇದೆ. ಕಾಂಗ್ರೆಸ್ ಅವರು ಗೆದ್ದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಗೆದ್ದಿರೋದು. ಈ ಬಾರಿ ಚುನಾವಣಾ ಕಣದಲ್ಲಿ ಬಹಳಷ್ಟು ನಟಿಯರಿದ್ರು, ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವರು ಇದ್ರು. ಅದರಲ್ಲಿ ಪೂಜಾ ಗಾಂಧಿ ಅವರು ಸೋತಿದ್ದಾರೆ. ಆದರೆ ನೀವು ಸಪೋರ್ಟ್ ಮಾಡಿರುವಂಥ ಒಂದು ಪಕ್ಷ ಗೆದ್ದಿದೆ. ಇದರಲ್ಲಿ ಏನು ಕಾರಣ? ನೋಡಿ, ಏನೇ ಇದ್ರು ಅವಳು ಎಫರ್ಟ್ ಹಾಕಿದ್ಲು, ಅವಳು ಕಷ್ಟಪಟ್ಟಿದ್ಲು. ಸೊ ಐ ಮೀನ್ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲರೂ ಕಷ್ಟಪಡ್ತಾರಲ್ವ. ಅವಳು ಬೇರೆ ಪಾರ್ಟಿಗೆ ಹೋಗಿದ್ರು ಕೂಡ ಅವಳು ಕಷ್ಟಪಟ್ಟು ಅವಳು ಎಷ್ಟು ಮಾಡಿದ್ಲು. ಸೊ ಅದು ಏನಿದ್ರು ಐ ಥಿಂಕ್ ಐ ಶುಡ್ ಅಪ್ರಿಷಿಯೇಟ್ ಹರ್ ಎಫರ್ಟ್. ಈ ಬಾರಿ CM ಯಾರಾಗಬೇಕು ಅನ್ನೋದು ನಿಮ್ಮ ಬಯಕೆ? ನೋಡೋಣ ಯಾರಾಗ್ತಾರಂತ. ಬಟ್ ಐ ಆಮ್ ಶೋರ್ ಹೈಕಮಾಂಡ್ ಯಾರನ್ನ ಡಿಸೈಡ್ ಮಾಡ್ತಾರೆ, ಖಂಡಿತವಾಗ್ಲೂ ಅವ್ರು ಒಳ್ಳೆಯವ್ರು ಆಗಿರ್ತಾರಂತ ನನಗೆ ನಂಬಿಕೆ ಇದೆ. ನಿಮ್ಮ ಆಯ್ಕೆ ಅಂತ ಇದ್ರೆ, ಪರ್ಸನಲ್ ಆಯ್ಕೆ ಅನ್ನೋದು ಇದ್ದಿರುತ್ತಲ್ಲ, ನಾನು ಹೇಳಲ್ಲ. ಹೇಗಿರ್ಬೇಕು ನಿಮ್ಮ ಒಂದು ನಾಯಕ? ಹೇಗಿರ್ಬೇಕು? ವಿಷನರಿ ಇರಬೇಕು, ಫೋರ್ ಥಾಟ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಆಮೇಲೆ ಕಾಂಗ್ರೆಸ್ಸಲ್ಲಿ ಇರೋ ಎಲ್ಲ ನಾಯಕರನ್ನ ಒಟ್ಟಿಗೆ ಅವ್ರು ಎಲ್ಲರೂ ಬೆಳೆಸಬೇಕು. ಅದು ತುಂಬ ಮುಖ್ಯವಾದದ್ದು. ಯಾಕಂದರೆ ಒಬ್ಬೊಬ್ಬರು ಜಗಳ ಮಾಡ್ಕೊಂಡು ಹೋದರೆ ಇಟ್ ಇಸ್ ನಾಟ್ ಗುಡ್ ಫಾರ್ ದ ಸ್ಟೇಟ್, ಇಟ್ಸ್ ನಾಟ್ ಗುಡ್ ಫಾರ್ ದ ಪಾರ್ಟಿ. ಸೊ ಹಾಗಾಗಿ ಯಾರು ಈ ಅಂಶಗಳನ್ನೆಲ್ಲ ನೋಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯನ ಬೆಳೆಸ್ತಾರೆ, ಅದು ತುಂಬ ಮುಖ್ಯವಾದದ್ದು. ಈಗ ನೀವು ಯುವ ನಾಯಕಿ, ಈಗ ಆದರೆ ಯುವಕರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆಯಾ, ಅಥವಾ ಯಾರಾದರೂ ಪರವಾಗಿಲ್ಲ, ಅದಕ್ಕೇನಾದರೂ ಒಂದು ಏಜ್ ಸೆಟ್ ಮಾಡಬೇಕು ಅಂತ? ಏಜ್ ಅಂತ ಅಲ್ಲ, ಬಟ್ ತುಂಬ ಮುಖ್ಯವಾದದ್ದು ಏನಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನರನ್ನ ಫಸ್ಟ್ ನಾವಿಡಬೇಕು. ಅವ್ರಿಗೋಸ್ಕರ ನಾವು ಕೆಲಸ ಮಾಡಬೇಕು. ನಾನು ಹೇಳ್ದಂಗೆ ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಏನು ಹೇಳೋದು, ದೇ ಶುಡ್ ಬಿ ಸಮ್ ಎಕ್ಸ್ಪೀರಿಯನ್ಸ್ ತುಂಬಾ ಮುಖ್ಯ. ವಿಷನರಿ ಇರಬೇಕು. ಯಾಕಂದರೆ ಈ 10 ವರ್ಷದ ಹಿಂದೆ ಏನೇನೆಲ್ಲ ನಡೀತು, ಕರ್ನಾಟಕ ಇನ್ನೂ ಹಿಂದಕ್ಕೆ ಹೋಯ್ತು. ಎಸ್ ಎಂ ಕೃಷ್ಣ ಅವರು, ವೀರಪ್ಪ ಮೊಯ್ಲಿ ಸರ್, ಧರಮ್ ಸಿಂಗ್ ಅವರು ಏನು ಮುಂದೆ ತಂದಿದ್ರು ನಮ್ಮ ರಾಜ್ಯನ, ಇವರೆಲ್ಲರೂ ತುಂಬ ಹಾಳು ಮಾಡಿದ್ರು. ಸೊ ಈಗ ಯಾರು ಬರ್ತಾರೆ ಇನ್ನೂ ಅಷ್ಟು ಮುಂದಕ್ಕೆ ಬೆಳಿಬೇಕು ಕರ್ನಾಟಕ. ಯಾವ ಮುಖ್ಯಮಂತ್ರಿ ಮಾದರಿ ಅಂತ ನಿಮ್ಗೆ ಅನ್ಸುತ್ತೆ? ಹಿಂದಿನ ಮುಖ್ಯಮಂತ್ರಿ ಅದನ್ನೇ ಕೇಳ್ತಾರೆ. ಐ ರಿಯಲಿ ಡೋಂಟ್ ನೋ. ನಿಮ್ಮ ಚಾನೆಲ್ ಮೂಲಕನೇ ನಮ್ಗೆ ಗೊತ್ತಾಗುತ್ತೆ ಬಿಡಿ. ಈಗ ನಿಮ್ಗೊಂದು ಬೇಸರ ಇದೆಯಾ? ಯಾಕಂದ್ರೆ ಬಹಳಷ್ಟು ಜನ ಎಲೆಕ್ಷನ್ ನಿಂತಿದ್ದವರೆಲ್ಲ ಗೆದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ. ನೀವು ಎಲೆಕ್ಷನ್ ನಿಲ್ಬೇಕಿತ್ತು, ನಿಲ್ಲದೆ ತಪ್ಪು ಮಾಡಿದೀನಿ ಅಂತ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ಎಲ್ಲದಕ್ಕೂ ಒಂದು ಕಾರಣಗಳು ಇರುತ್ತೆ. ಆಮೇಲೆ ನಾನು ಈಗಷ್ಟೇ ನಾನು ಹೆಜ್ಜೆ ಹಾಕಿದ್ದೀನಿ ರಾಜಕೀಯದಲ್ಲಿ. ಸೊ ಇನ್ನು ಮುಂದೆ ಏನು ನಡೆಯುತ್ತಂತ ನಾನು ನೋಡಬೇಕು. MLC ಆಗುವಂಥ ಪ್ರಯತ್ನ ಏನಾದರೂ? ನೋಡಿ, ಹೈಕಮಾಂಡ್ ಅವ್ರಿಗೆ ಇಫ್ ದಿ ಥಿಂಕ್ ಐ ಆಮ್ ಕೇಪಬಲ್, ನನ್ನಲ್ಲಿ ಶಕ್ತಿ ಇದೆ, ನಾನು ಮಾಡ್ಬೋದು ಅಂತ ಅನ್ಸಿದ್ರೆ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ನಾನೇನು ಕೇಳಬೇಕಾಗಿಲ್ಲ. ನೀವು ಹಿಂದೆ ಒಂದ್ಸಲ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರಿ.
ಐ ಥಿಂಕ್ ಅವ್ರು ಗುಜರಾತ್ಗೋಸ್ಕರ ಏನ್ ಮಾಡಿದ್ರೆ ಖಂಡಿತವಾಗ್ಲು, ಬಟ್ ಅವ್ರು ಕರ್ನಾಟಕದ ಬಂದು ನಮ್ಮನ್ನ ಮತ ನೀಡಿದ್ ಕೇಳಿದ್ದು ತುಂಬಾನೇ ಬೇಸರ ಆಯ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸಭೆಯಲ್ಲಿ ಕೂತ್ಕೊಂಡಿರೋರು ಎಲ್ಲರೂ ನೋಡೋರ್ನ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಹೋಮ್ ಸ್ಟೇ ವಿಚಾರದಲ್ಲಿ ಐ ಮೀನ್ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ನಮ್ದೇನ್ ಸಂಸ್ಕೃತಿ ಅಲ್ಲ, ಆದ್ರೂ ಕೂಡ ಇವ್ರನ್ನ ಸಪೋರ್ಟ್ ಮಾಡೋದಂದ್ರೆ ಬೇಸರ ಆಗಿದೆ. ಮುಂದೇನಾದ್ರೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರೆ ನೀವು ಬಿಜೆಪಿ ಸಪೋರ್ಟ್? ನೋ, ವೈ ಶುಡ್ ಐ? ನೋ, ನಾಟ್ ಇಟ್ ಆಲ್. ಒಂದ್ ವೇಳೆ ಕಾಂಗ್ರೆಸ್, ನನಗೇನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬರೀ ರೋಡ್ಗಳು, ಎಲ್ರು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡೋದೆಲ್ಲ ನನಗೆ ಮುಖ್ಯ. ನಾವೆಲ್ಲರೂ ಕೂಡಿ ಬಾಳ್ಬೇಕು, ಯಾವುದೇ ಜಾತಿ ಯಾವುದೇ ಭಾಷೆ ಆಗಿದ್ರು ನಾವೆಲ್ಲರೂ ಒಟ್ಟಿಗಿರ್ಬೇಕು, ಅವಾಗಲೇ ನಮ್ಮ ದೇಶ ಬೆಳೆಯೋದು. ಈ ಚಿನ್ನ ಪುಟ್ಟ ಏನು ಹೇಳ್ತಾರೆ ಪಾಲಿಟಿಕ್ಸು ಮತ್ತೆ ಕಿತ್ತಾಡೋದು ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ಈಗ ನೀವು ಅಂದ್ರೆ ಈಗ ಕಾಂಗ್ರೆಸ್ ಮುಂದೆ ಯಾವುದೇ ನೀವು ಅಜೆಂಡಾ ಇಡೋದಿಲ್ಲ ಮತ್ತೆ ಯಾವುದೇ ಬೇಡಿಕೆ ಇಡೋದಿಲ್ಲ? ಅಜೆಂಡಾಗಳಿದೆ, ನಾನು ಹೇಳಿದ್ನಲ್ಲ ನಿಮಗೆ, ಇಟ್ಸ್ ಸೆಕ್ಯುಲರ್ ಪಾರ್ಟಿ, ಸೊ ಎಲ್ಲರೂ ಕೂಡಿ ಬಾಳ್ಬೇಕು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ನೀರಿನ ಸಮಸ್ಯೆಗಳಿದೆ, ಇದು ಎಲ್ಲದಕ್ಕೂ ಅವರು ಪರಿಹಾರ ನೀಡುತ್ತಾರೆ. ಇದೇನಾದ್ರೂ ಅವ್ರು ಪಾಲನೆ ಮಾಡದೇ ಇದ್ರೆ, ಯಾವುದೋ ಒಂದು ಈಗ ಮಹಿಳೆಯರ ಒಂದು ಇತರ ಹಿತಾಸಕ್ತಿ ರಕ್ಷಣೆ ಮಾಡದೇ ಇದ್ರೆ ಅಂತ ಸಂದರ್ಭ ಬಂದಾಗ ನೀವು ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದು ರಮ್ಯಾ ಅವರು ಹೇಳ್ತಾ ಇರುವಂತ ಮಾತು. ಆ ಕಾಂಗ್ರೆಸ್ ಉತ್ತಮ ಕೆಲಸ ಮಾಡುತ್ತೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ರಮೇಶ್, TV9 ಬೆಂಗಳೂರು. ಇನ್ನು ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಕೋಟೆಯನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಅನಿಲ್ ಲಾಡ್ ಗೆಲುವನ್ನ ಸಾಧಿಸಿದ್ದಾರೆ, ಗೆಲುವಿನ ನಗೆ ಬೀರಿದ್ದಾರೆ. ಅನಿಲ್ ಲಾಡ್ ಗೆಲುವಿನ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಏನು ಪ್ರಮುಖವಾಗಿ ರೆಡ್ಡಿ ಬ್ರದರ್ಸ್ ಅವರ ಭದ್ರ ಕೋಟೆಯಾಗಿತ್ತು ಬಳ್ಳಾರಿ ಅನ್ನುವಂಥದ್ದು. ಶ್ರೀರಾಮುಲು, ಜನಾರ್ದನ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲರ ಒಂದು ಭದ್ರಕೋಟೆಯಾಗಿತ್ತು. ಕಳೆದ ಬಾರಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಸೋಲನುಭವಿಸಿದಂತ ಅನಿಲ್ ಲಾಡ್ ಈ ಬಾರಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕವಾಗಿ ರೆಡ್ಡಿ ಬ್ರದರ್ಸ್ ಭದ್ರಕೋಟೆಯನ್ನ ಒಡೆದು ಅಲ್ಲಿ ತಮ್ಮ ಒಂದು ಕಾಂಗ್ರೆಸ್ನ ಪತಾಕೆಯನ್ನ ಹಾರಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಒಡೆದು ಹೋಗಿತ್ತು. ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಆ ಭಾಗದ ಅಲ್ಲಿನ ಸ್ಥಳೀಯ ನಾಯಕರುಗಳು ಕೂಡ ಏನು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಪ್ರಬಲ ನಾಯಕರುಗಳು ದಿವಾಕರ್ ಬಾಬು ಇರಬಹುದು, ಇನ್ನಿತರೆ ನಾಯಕರು KC ಕೊಂಡಯ್ಯ ಇರಬಹುದು, ಇವರೆಲ್ಲರೂ ಕೂಡ ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಅನಿಲ್ ಲಾಡ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ. ಆದ್ರೆ ಅನಿಲ್ ಲಾಡ್ ಅಲ್ಲಿ ಇದೆಲ್ಲದರ ಹೊರತಾಗಿಯೂ ಕೂಡ ಪಕ್ಷದ ಅಲ್ಲಿನ ವಿರೋಧದ ನಡುವೆಯೂ ಕೂಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆ ಗೆಲುವಿನ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ರೋಷೆ ಮಾಡ್ತಾ ಇರ್ತಾ ಒಳಗಡೆ ಬನ್ನಿ ಬೇಕಾದ್ರೆ. ಇಲ್ಲಿ ಕೌಂಟಿಂಗ್ ನಡೀತಾ ಇತ್ತಲ್ಲ ಬಳ್ಳಾರಿದ್ದು. ಸೆಟ್ ಮಾಡ್ಬಿಡಿ ಸರ್. ಸರ್ ಮೇಲೆ ಹತ್ರಪ್ಪ ಮೇಲೆ ಹಂಗೆ ಕೆಳಗಿರ್ಬೇಕಂತ ಅವ್ರು ಹೇಳ್ತಾರೆ ಮಾಡ್ಬಿಡ್ತೇನೆ. ಒಳಗಡೆ ಅನಿಲ್ ಲಾಡ್ ಹೋಗ್ತಾ ಇದ್ದಾರೆ ನೋಡಿ ಗಾಡಿ ಮೇ ಈ ಗೆಲುವು ಜನರ ಗೆಲುವು. ಬಳ್ಳಾರಿಯಲ್ಲಿ ಕಳೆದ 10 ವರ್ಷ ಅನ್ಯಾಯ, ಅಕ್ರಮ ಇವೆಲ್ಲ ಸಹಿಸ್ಕೊಂಡು ಬಂದು ಇವತ್ತು ಜನ ಈ ಬಳ್ಳಾರಿಗೆ ತೀರ್ಪು ನೀಡಿದ್ದಾರೆ. ಈ ಚುನಾವಣೆಯಲ್ಲಿ ಆಗಬೇಕಾಗಿರೋಂಥ ಎಲ್ಲ ನಾಟಕಗಳು ಜನ ನೋಡಿದ್ದಾರೆ. ಯಾರ್ಯಾರು ಹೇಗೆ ನಮ್ಮ ಪಕ್ಷದವರೇ ಆಗಿ
ಈ ಒಂದು ಪಕ್ಷ ದ್ರೋಹವನ್ನು ಮಾಡಿದ್ದಾರೆ. ಆದರೂ ಜನ ಇವತ್ತು ಕಾರ್ಪೊರೇಷನ್ನಲ್ಲಿ ಏನು ಮತ ನೀಡಿದ್ರು ಅದೇ ರೀತಿಯ ಮತಗಳನ್ನು ನಮಗೆ ಮತ್ತೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಇಲ್ಲಿ ಹೇಳಕ್ ಬಯಸ್ತೀನಿ. ಇನ್ನು ರಾಯಚೂರಿನಲ್ಲಿ ಮಳೆ ಹುಡುಗಿ ಪೂಜಾ ಗಾಂಧಿ ಸೋಲನುಭವಿಸಿದ್ದಾರೆ. ಈ ಒಂದು ಸೋಲಿನ ಬಗ್ಗೆ ಅವರು ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ಜೊತೆ ಮಾತನಾಡಿದ್ದಾರೆ. ಸಿದ್ದು ಬಿರಾದಾರ್ ಜೊತೆ ನಡೆಸಿರ್ತಕ್ಕಂತಹ ಮಾತುಕತೆಯಲ್ಲಿ ಪೂಜಾ ಗಾಂಧಿ ಏನೇನು ವಿಚಾರಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋಣ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ BSR ಪಕ್ಷದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಂತಹ ಮಳೆ ಹುಡುಗಿ ಪೂಜಾ ಗಾಂಧಿ ಈಗ ಸೋಲನ್ನು ಅನುಭವಿಸಿದ್ದಾರೆ. ಅವರ ಸೋಲಿಗೆ ಕಾರಣ ಏನು ಅನ್ನೋದನ್ನ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಮೇಡಮ್, ನೀವು BSR ಪಕ್ಷದಿಂದ ಬಹಳಷ್ಟು ಆಸೆಗಳನ್ನು ಹೊತ್ಕೊಂಡು ಬಹಳಷ್ಟು ಉದ್ದೇಶಗಳನ್ನು ಹೊತ್ಕೊಂಡು ನೀವು ಅಖಾಡಕ್ಕಿಳಿದಿದ್ರೆ ಈಗ ಸೋಲು ಅನುಭವಿಸಿದ್ರೆ ಆ ಸೋಲಿಗೆ ಕಾರಣ ಏನು? ಕಾರಣ ಏನಂದ್ರೆ ನಾನು ಹಣ ಬಲ ಮೇಲೆ ಇಲೆಕ್ಷನ್ ಫೈಟ್ ಮಾಡಿಲ್ಲ. ನಾನು ಯಾವುದು ವೋಟ್ ಖರೀದಿ ಮಾಡಿಲ್ಲ. ನಾನು ನಿಯತ್ತಿಂದ ಒಂದು ಜನಗೋಸ್ಕರ ಏನು ಮಾಡಬೇಕು ಅಂತ ನಾನು ಬಂದೆ. ನಾನು ತುಂಬ ನಿಯತ್ತಿಂದ ಇಲೆಕ್ಷನ್ನ ಫೈಟ್ ಮಾಡಿದ್ದೀನಿ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಏನಂದರೆ ಒಂದು ಕನಸು ತಗೊಂಡು ಬಂದೆ, ಆದರೂ ಕೂಡ ಅದಕ್ಕೆ ಯಾವುದು ಸ್ಟಾಪ್ ಇಲ್ಲ. ಏನಂದರೆ ನಾನು ರಾಯಚೂರು ಇವತ್ತು ಕೂಡ ಸೊಲ್ಲಿದ್ದೀನಿ ಅಂದರೆ ಜನ ಅನ್ಕೊಂತಾರೆ ಪೂಜಾ ಗಾಂಧಿ ವಾಪಸ್ ಹೋಗ್ತಾರೆ. ಹೋಗಲ್ಲ, ಇಲ್ಲೇ ಇರ್ತೀನಿ. ಇಲ್ಲೇ ಕಾರ್ಯಕ್ರಮ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀನಿ. ಆಮೇಲೆ ಇಶ್ಯೂಸ್ ತಗೊಂಡು ಕೆಲಸ ಮಾಡ್ತೀನಿ. ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ, ಎಜುಕೇಷನ್ ಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀನಿ. ರಾಯಚೂರು ಜನತೆಗೆ ನಾನು ಏನು ಪ್ರಾಮಿಸ್ ಮಾಡಿದೆ ಅದನ್ನು ನಾನು ಫುಲ್ಫಿಲ್ ಮಾಡ್ತೀನಿ. ಆ್ಯಂಡ್ ಸೋಲೋದು ಗೆಲ್ಲೋದು ಅದು ಜೀವನದಲ್ಲಿ ಇದೇ ಇರುತ್ತೆ. ಇದು ನನಗೆ ಮೊದಲನೇ ಸತಿ, ಇದು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಈ 1 ಮಂತಲ್ಲಿ ನಾನು ತುಂಬ ಕಲ್ತಿದ್ದೀನಿ. ತುಂಬ ಜನ ಈಗ ನೀವು ಹಣ ಬಲ, ತೋಳ್ಬಲ ಮತ್ತೆ ಇದು ಮದ್ಯದ ಬಲದ ಮೂಲಕ ಬೇರೆಯವರೆಲ್ಲ ಗೆದ್ದಿರಬಹುದು ಅಂತಕ್ಕಂಥ ಊಹೆ ಮಾಡ್ತಾ ಇದ್ರಿ. ನೀವು ಯಾರಿಗೂ ಹಣ ಹಂಚಿಲ್ಲ, ನಿಯತ್ತಿನಿಂದ ನೀವು ಚುನಾವಣೆ ಮಾಡಿದಿರಿ ಅಂತ ಹೇಳ್ತೀರಿ. ಅಂದ್ರೆ ಬೇರೆ ಗೆದ್ದಂತ ಪಕ್ಷಗಳೆಲ್ಲರೂ ಅಕ್ರಮ ಗೆದ್ದಾರ ಅಂತ ಹೇಳ್ತಾರೆ. ಅದು ಖಂಡಿತ. ನಾನು 1 ರೂಪಾಯಿನೂ ಯಾರಿಗೂ ವೋಟರ್ಸ್ಗೆ ಕೊಟ್ಟು ನನಗೆ ವೋಟ್ ಕೊಡಿ ಇದು ಈ ಥರ ನಾನು ಏನೂ ಕೆಲಸ ಮಾಡಿಲ್ಲ. ನಾನು ಮುಂದೆ ಕೂಡ ಮಾಡಲ್ಲ. ಆಸ್ ಎ ಯೂತ್ ಇವತ್ತು ನನಗೆ ಒಂದು ರಿಕ್ವೆಸ್ಟ್ ಇದೆ ಎಜುಕೇಟೆಡ್ ಎಲ್ಲ ಜನಗೆ. ಏನಂದರೆ ಅವರೆಲ್ಲರೂ ಯೋಚನೆ ಮಾಡ್ಕೊಂಡು ವೋಟ್ ಹಾಕಿದರೆ ಏನಂದರೆ ಇಗ್ನಾರೆನ್ಸ್ ಇರಬಾರ್ದು. ಏನಂದರೆ ಯಾರಾದ್ರಿಗೆ ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅಟ್ಲೀಸ್ಟ್ ಪಾಪ ಯಾರು ಓದಿಲ್ಲ ಅಂತ ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಯಾರು ಓದಿದೋ ಅವರಿದ್ದಾರೆ ಅಂದರೆ ಅವರು ಒಂದು ಸ್ಟೆಪ್ ಮುಂದೆ ತಗೊಂಡ್ರೆ ಖಂಡಿತ ಬದಲಾವಣೆ ತಗೊಂಡು ಬರ್ಬೋದು. ಅದ್ರ ಜೊತೆಗೆ ಆಸ್ ಎ ಯೂತ್ ನಾನು ಇಂಥ ಕೆಲಸ ಮಾಡಲ್ಲ. ನಾನು ಫೈಟ್ ಇವತ್ತು ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿ ಮಾಡ್ತೀನಿ. ಆ್ಯಂಡ್ 100% ಇವತ್ತು ನಾನು ಏನು ಶ್ರಮ ಪಟ್ಟಿದ್ದೀನಿ ಅದು ಒಂದಿನ 100% ನನಗೆ ದೇವರ್ ಸಕ್ಸಸ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಮತ್ತೆ ನಿಂತು ಯಾವ ನಿರೀಕ್ಷೆ ನಿಂತ್ಕೊಂಡಿದ್ರಿ? ಪ್ರಾರಂಭದಲ್ಲಿ ಪೂಜಾ ಗಾಂಧಿ ರಾಯಚೂರಲ್ಲಿ ಯಾಕೆ ನಿಲ್ತಾರ ಅಂತಕ್ಕಂಥದ್ದೇ ಬಹಳಷ್ಟು ಗೊಂದಲ ಇತ್ತು. ಸೊ ಯಾವ ಕಾರಣಕ್ಕಾಗಿ ನಿಂತಿರಿ ಅಂತಕ್ಕಂಥದ್ದು ಇವತ್ತಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಇಲ್ಲಿ ಬರೋಕ್ ಮುಂಚೆ ರಾಯಚೂರ್ ಬಗ್ಗೆ ಎಷ್ಟು ನಾನು ತಿಳ್ಕೊಂಡೆ ಅಂದ್ರೆ ಇಲ್ಲಿ ಏನೇನು ಸಮಸ್ಯೆಗಳಿದೆ, ಏನೇನು ಇಶ್ಯೂಸ್ ಇದೆ ಅಂದ್ರೆ ಇಲ್ಲಿ ಜನಗೆ ಮೂಲಭೂತ ಸೌಲಭ್ಯಗಳು ಇಲ್ಲ. ಓಕೆ, ನನಗೆ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ನಾನು ಯಾವ್ದು ಕ್ಷೇತ್ರ ತಗೊಂಡು ಬ್ಯಾಂಗ್ಳೂರಲ್ಲಿ ನಿಂತ್ಕೋಬಹುದಾಗಿತ್ತು. ಆದ್ರೆ ನನಗೆ ಇಲ್ಲಿ ಒಂದು ಜನದು ವಾಯ್ಸ್ ಆಗ್ತೀನಿ ಅಂತ, ಒಂದು ಧ್ವನಿ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡೆ. ಇವತ್ತು ಕೂಡ ಮಾಡ್ತೀನಿ. ನಾನು ಇದು ಸೊಲ್ಲಿದ್ದೀನಿ, ಅದಕ್ಕೆ ಏನೂ ಎಫೆಕ್ಟ್ ಆಗಲ್ಲ. ಸೋಷಿಯಲ್ ಸರ್ವಿಸ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀನಿ. ಆಮೇಲೆ ಪಕ್ಷ ಸಂಘಟನೆ ಮಾಡ್ತೀನಿ ರಾಯಚೂರಲ್ಲಿ. ಇಡೀ ಸ್ಟೇಟ್ ಲೆವೆಲಲ್ಲಿ ನಾನು ಪಕ್ಷ ಸಂಘಟನೆ ಮಾಡೋ ಕೆಲಸ ಮಾಡ್ತೀನಿ. ಆಮೇಲೆ ಫುಲ್ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಪಕ್ಷ, ನಮ್ಮ ಶ್ರೀರಾಮು ಸರ್ ಗೆದ್ದಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಅವರು ಈ ಪಕ್ಷಗೆ ಇನ್ನೂ ಮುಂದೆ ತರಬೇಕು ಅಂದರೆ ನೆಕ್ಸ್ಟ್ ನಾವು ಇಲೆಕ್ಷನ್ಸ್ಗೆಲ್ಲ, ಈಗ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ಸ್ ಬರುತ್ತೆ, MP ಇಲೆಕ್ಷನ್ಸ್ ಬರುತ್ತೆ, ಅದಕ್ಕೆ ರೆಡಿ ಆಗ್ತೀವಿ. ಫುಲ್ ಸಂಘಟನೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ ಅಂತ. ನೀವು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡೋ ಯೋಚನೆ ಆಯ್ತಾ? ಇಲ್ಲ ಇಲ್ಲ ಇಲ್ಲ. ಈಗ ನೀವು ಸೋತ್ರು ಇಲ್ಲೇ ಇರ್ತೀನಿ, ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರಿ. ಇರ್ತೀರಾ, ಬದ್ಧ ಆಗಿರ್ತೀರಾ? ಹೌದು, ಖಂಡಿತ ಇರ್ತೀನಿ. ಈಗ ಈ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ಸೆಟಲ್ ಆದ್ಮೇಲೆ ನಾನು ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡು ಇಲ್ಲಿಗೆ ಬರ್ತೀನಿ. ಎಜುಕೇಶನ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀನಿ. ಆ್ಯಂಡ್ ಎಜುಕೇಶನ್ ರಾಯಚೂರಿಗೆ ತುಂಬ ಬೇಕಿರುವಂಥ ವಿಷಯ. ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಎಲ್ಲಿ ಹೋಗಿದ್ದೀನಿ ಇಲ್ಲಿ ಕಷ್ಟ ಕಷ್ಟ ಕಷ್ಟ. ನನಗೆ ಅಟ್ಲೀಸ್ಟ್ ಒಂದು ಹೇಳಬೇಕು ಅಂದರೆ ಜನಗೆ ದಯವಿಟ್ಟು ಮೂಲಭೂತ ಸೌಲಭ್ಯಗಳು ಕೊಡಬೇಕು. ಅವ್ರಿಗೆ ಫಸ್ಟು ಅವ್ರಿಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಜನಗೆ ಇಲ್ಲಿ ಇಷ್ಟೊಂದು ಬಡತನ ಅದೇ ಜನಗೆ ಗೊತ್ತಿಲ್ಲ ಎಷ್ಟೋ ವಿಷಯಗಳಂತ. ಸೊ ಆ ವಿಷಯಗಳಲ್ಲಿ ಜನಗೆ ಅವೇರ್ನೆಸ್ ಕೊಡಬೇಕು ಅಂತ ನನ್ನ ಗುರಿ ಇರುತ್ತೆ. ಖಂಡಿತ ಅವ್ರಿಗೆ ಅವ್ರವ್ರ ಹಗ್ಗದ ಬಗ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಈ ಸಿಚುವೇಶನ್ ನಾವು ತುಂಬಾನೇ ಇಂಪ್ರೂವ್ ಮಾಡ್ಬೋದು. ಆಮೇಲೆ ಹಿಂದುಳಿದ ಪ್ರದೇಶ ಹೇಳ್ತಾರೆ, ಅದಕ್ಕೆ ಒಳ್ಳೆ ಒಂದು ಸಿಟಿ ಮಾಡ್ಬೋದು.
ಒಟ್ಟಿನಲ್ಲಿ ಚುನಾವಣೆಯಲ್ಲಿ ನಡೆದಂತ ಅಕ್ರಮಗಳಿಂದಾಗಿ ತಾವು ಸೋಲು ಅನುಭವಿಸಿದ್ದೀವಿ, ಆದ್ರೆ ಸೋತ್ರು ಸಹ ರಾಯಚೂರನ್ನ ಬಿಟ್ಟು ಹೋಗಲ್ಲ, ಪಕ್ಷ ಸಂಘಟನೆಗೋಸ್ಕರ ರಾಯಚೂರಿನಲ್ಲಿ ದುಡಿತೀನಿ ಅಂತಕ್ಕಂಥ ಮಾತನ್ನ ಪೂಜಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನರೇಶ್ ಜೊತೆ ಸಿದ್ದು ಬಿರಾದಾರ್, TV9 ರಾಯಚೂರು. ಈಗಾಗಲೇ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಸಹಜವಾಗಿಯೇ ಈ ಒಂದು ಗೆಲುವಿನ ಸಂಭ್ರಮದ ಬಗ್ಗೆ ಒಂದು ಗಂಗಮ್ ಡ್ಯಾನ್ಸ್ ಈಗ ನೋಡೋಣ. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 hey. 그래 바로 너 hey. 아름다워 사랑스러워 그래 너 hey. 그래 바로 너 hey. 지금부터 갈 때까지 가볼까 오빤 강남스타일